ಹಲೋ ನಮ್ಮ ಶಿವಮೊಗ್ಗ. ಹಲೋ ಎಸ್ ನಮಸ್ಕಾರ, ನಾನು ಶಿವಮೊಗ್ಗ ವಿರೂಪಾಕ್ಷ. ಇವತ್ತಿನ ದಿವಸ ಕೃಷಿ ಮೇಳಕ್ಕೆ ಬಂದಿದ್ದೀನಿ. ಅದ್ಭುತವಾದಂಥ ಕೃಷಿ ಮತ್ತು ತೋಟಗಾರಿಕೆ ಮೇಳದಲ್ಲಿ ನಮ್ಮ ಶಿವಮೊಗ್ಗದವರೇ ಆಗಿರ್ತಕ್ಕಂಥ ವೀರೇಶ್ ಪೂಜಾರ್ ಬೇಡ್ರಳ್ಳಿ ಅವರು ನಮ್ಮ ಜೊತೆಗೆ, ಬೇಡ್ರ ಹೊಸಳ್ಳಿ ನಮ್ಮ ಜೊತೆಗೆ ಸಿಕ್ಕ್ಯಾರೆ. ಇವರು ಲೆಮನ್ ಗ್ರಾಸನ್ನು ಬೆಳೀತಾ ಇದ್ದಾರೆ. ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ಬೇಕು ಅಂತೇಳಿ ಅವ್ರಿಗೆ ವಿನಂತಿಯನ್ನು ಮಾಡ್ಕೊತೀನಿ. ಮಾತಾಡಿ. ನಮಸ್ತೆ. ಇದು ಲೆಮನ್ ಗ್ರಾಸ್ ಅಂತೇಳಿ, ಲೆಮನ್ ಗ್ರಾಸಿಂದ ಟೀ ಮಾಡ್ಕೊಬೋದು. ಇದು ಬೆನಿಫಿಟ್ ನಾನು ಹೇಳ್ತೀನಿ. ವೆಯ್ಟ್ ಲಾಸು, ತೂಕ ಕಡಿಮೆ ಮಾಡ್ಕೊಬೋದು. ಡೈಜೆಷನ್, ಜೀರ್ಣಕ್ರಿಯೆ ಚೆನ್ನಾಗುತ್ತೆ. ಆಮೇಲೆ ಕ್ಯಾನ್ಸರನ್ನು ಎದುರಿಸೋ ಶಕ್ತಿ ಇದೆ. ಆಮೇಲೆ ನೆನಪಿನ ಶಕ್ತಿ ಜಾಸ್ತಿ ಇರುತ್ತಂತೆ. ಡೈಲಿ 3 ಟೈಮು ಜೇನುತುಪ್ಪದ ಜೊತೆ ಬೆರೆಸ್ಕೊಂಡು ಟೀ ಮಾಡ್ಕೊಂಡು ಕುಡಿದ್ರೆ ಲೆಮನ್ ಟೀ ರೆಡಿ ಆಗುತ್ತೆ. ಆಮೇಲೆ ಉಸಿರಾಟ ತೊಂದರೆ ಇದೆ, ಜೇನುತುಪ್ಪ ಬೆರೆಸ್ಬಿಟ್ಟು ಅದನ್ನು 3 ಟೈಮ್ ಕುಡಿಬೋದು. ಆಮೇಲೆ ಚರ್ಮ ಕಾಂತಿ ಆಗುತ್ತಂತೆ. ಕೈ ಕಾಲು ನೋವು ನಿಯಂತ್ರಣ ಮಾಡ್ತದೆ. ಆಮೇಲೆ ಕೊಲೆಸ್ಟ್ರಾಲ್ ಲೆವೆಲ್ ನಿಯಂತ್ರಣ ಮಾಡ್ತದೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ನಿಯಂತ್ರಣ ಮಾಡ್ತದೆ. ಒಳ್ಳೆ ನಿದ್ದೆ ಮಾಡಲು ಸಹಕಾರ ಮಾಡ್ತದೆ. ಮೂತ್ರ ವಿಸರ್ಜನೆಗೂ ಹೆಲ್ಪ್ ಮಾಡ್ತದೆ. ಜ್ಯೂಸ್ ಆ್ಯಂಡ್ ಟೀ, ಲಾಸ್ಟಿಗೆ ಜ್ಯೂಸ್ ಆ್ಯಂಡ್ ಟೀವನ್ನು ಮಾಡ್ಕೊಂಡು ಕುಡಿಬೋದು. ಮನೆ ಎಷ್ಟು ಬೀಳುತ್ತೆ ಇದಕ್ಕೆ? ಇದು ಮಿನಿಮಮ್ ಒಂದು ಕಡಿಮೆ ರೇಟಲ್ಲಿ 50 ರೂಪಾಯಿ ಸಸಿನ ಮನೆಗೆ ಒಂದು ಸಸಿ ಇರಲಿ ಅಂತ ಕಾನ್ಸೆಪ್ಟ್ನಲ್ಲಿ ಮಾಡ್ತಾರೆ. ಈ ಸ್ಪ್ರೆಡ್ ಆಗುತ್ತಾ ಇದು? ಇದು ಎಲ್ಲ ಒಂದು ಜನ ತಗೊಂಡೋದ್ರೆ ಇದು 100 ಜನಕ್ಕಾಗಲಿ, 100 ಜನದಿಂದ 1000 ಜನಕ್ಕಾಗಲಿ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಎಲ್ಲರೂ ಆರೋಗ್ಯ ಇರಲಿ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಸಿನ ಕೊಡ್ತಾ ಇದ್ದೀನಿ ಸರ್. ಒಳ್ಳೆಯದಾಗಲಿ. ಮೆಡಿಸಿನ್ ಪ್ಲಾಂಟ್ ಇದೆ, ಆಮೇಲೆ ದೊಡ್ಡ ಪತ್ರ ಇದೆ, ತುಳಸಿ ಇದೆ, ಮೆಹಂದಿ ಗಿಡ ಇದೆ. ಇವನ್ನು ಸಹ ಹೆಲ್ತ್ ಬೆನಿಫಿಟ್ಗೆ ಅಂತೇಳಿ ಮಾಡಿದ್ದೀವಿ. ತಾವೇ ರೈತರು ಬೆಳೆದು ಕೊಡ್ತಾ ಇದ್ದಾರೆ. ನೇರ ಮಾರಾಟ ನೋಡಿ, ಎಲ್ಲ ಬಂದು ಖರೀದಿಯನ್ನು ಮಾಡಿ ನಾನು ಶಿವಮೊಗ್ಗ ವಿರೂಪಾಕ್ಷ ವಿನಂತಿಯನ್ನು ಮಾಡ್ಕೊತೀನಿ. ಈ ರೈತರಿಗೆ ಒಂದು ಸಹಾಯ ಆಗಲಿ, ನಿಮಗೂ ಒಂದು ಬೆನಿಫಿಟ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರಗಳು. ನಮಸ್ತೆ. ನಿಮ್ಮ ನಂಬರ್ ಇದೆ, ತಗೊಂಡಿರ್ತೀನಿ. ನಾನು ಶಿವಮೊಗ್ಗ ವಿರೂಪಾಕ್ಷ ಅಂತೇಳಿ. ಹೌದು, ವಿಡಿಯೋ ಮಾಡ್ತಾ ಇರ್ತೀನಿ. ಹೌದಾ, ಒಳ್ಳೇದಾಗಲಿ. ಅತಿ ಕಡಿಮೆ ದರದಲ್ಲಿ ನಾವು ಸಸಿ ಕೊಡಬೇಕು ಅಂತೇಳಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದೀನಿ. ರೈತನ ನೇರ ಮಾರಾಟ. ನಾನು ರೈತನ ಸಣ್ಣ ರೈತ. ಒಂದು ಇರೋ ಜಮೀನು 21 ಗುಂಟೆಯಲ್ಲೇ ನಾನು ಬದುಕನ್ನು ಕಟ್ಕೊಂಡಿದ್ದೀನಿ. ಬೇರೆಯವರು ಒಂದು ಸ್ವಲ್ಪ ಜನ ಬದುಕು ಕಟ್ಕೊಂಡಿನ ಕಾನ್ಸೆಪ್ಟ್ ಮೇಲೆ ಸಸಿ ಕೊಡ್ತಾ ಇದ್ದೀನಿ ಸರ್. ಮಗಳ ಏನು ಓದಿಯಾಳೆ? SSLC ಪಾಸ್ ಆಯ್ತಾ? ಈ ಸಲ ಕಟ್ಟರು. ಒಳ್ಳೇದಾಗಲಿ. ಅಪ್ಪಾಜಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ? ಒಳ್ಳೇದಾಗಲಿ. ನಿಮ್ಮ ನಂಬರನ್ನು ಹಾಕಿರ್ತೀನಿ. ನಿಮ್ಮ ನಂಬರಿಂದ ಎಲ್ಲ ಬಂದು ಖರೀದಿ ಮಾಡಲಿ.